टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹೌದು ಹೌದು ಜಸ್ಟ್ ಒಂದು ವಾರದ ಮುಂಚೆ ನಾನು ಲೆಕ್ಕ ಅಂದ್ಕೊಳ್ತೆ 19 ವರ್ಷ ಆಗೋಯ್ತಾ, ಎಷ್ಟು ಬೇಗ ಆಯಿತು ಅಂತ. ಅಂದರೆ ಇವತ್ತಿಗೂ ನೆನೆಸ್ಕೊಂಡ್ರೆ ನಂಬಕ್ಕೆ ಆಗಲ್ಲ. ಬೆಳಗ್ಗೆ ಎದ್ದು ಅವರು ಆರಾಮಾಗಿ ಅವರು ದಿನನಿತ್ಯದ್ದು ಬೆಳಗ್ಗೆ ಏನು ಹೇಳಿ ವಾಕಿಂಗು ತಿಂಡಿ ಎಲ್ಲ ಮುಗಿಸ್ಕೊಂಡು ಎಷ್ಟು ಸಡನ್ನಾಗಿ ಅಚಾನಕ್ಕಾಗಿ ಆಯಿತು ಇದು. ಇನ್ನೂ ಆ ದಿನ ನಮಗೆ ಮರೆಯೋಕ್ಕೆ ಆಗಲ್ಲ. ಅಂದರೆ ನಮಗೆ ಅವರೆಲ್ಲೋ ಶಾಶ್ವತ ಇಮ್ಮಾರ್ಟಲ್ ಅನ್ನೋ ಒಂದು ಫೀಲಿಂಗ್ ಇತ್ತು ನಮಗೆ. ಅಂದರೆ ಅವರು ಜ್ವರ ನೆಗಡಿ ಕೆಮ್ಮು ಅಂತ ಮಲಗಿದ್ದು ಕೂಡ ನಾವು ನೋಡಿಲ್ಲ. ಹಾಗಾಗಿ ಭಾಳ ಶಾಕಿಂಗ್ ಇನ್ಸಿಡೆಂಟ್ ನಮಗೆ ಅವತ್ತು ಏಪ್ರಿಲ್ 12, 2006. ಬಟ್ ಎಲ್ಲರೂ ಇದುವರೆಗೂ ಅವರು ಇಲ್ಲ ಅಂತ ನಾವು ಯಾರೂ ಅಂದ್ಕೊಂಡಿಲ್ಲ. ಅಂದರೆ ಪ್ರತಿಯೊಬ್ಬರು ಯಾರು ಅವ್ರನ್ನ ಪ್ರೀತಿ ಮಾಡೋರು ಯಾವತ್ತೂ ಹಾಗೆ ಅಂದ್ಕೊಂಡಿದ್ದಾರೆ. ಅವರ ಆಶೀರ್ವಾದ, ಅವ್ರ ನೆನಪೇ ನಮಗೆ ಸದಾ ನಮ್ಮ ಮನಸ್ಸಲ್ಲಿ, ನಮ್ಮ ತಲೆಯಲ್ಲಿ, ನಮ್ಮ ಇಡೀ ಜೀವಕ್ಕೆ ಅವರು. ಅಂದರೆ ಇದೇ ನಾನು ಹೊಸದಾಗಿ ಹೇಳಬೇಕಾಗಿಲ್ಲ, ನಮ್ಮ ಜೀವಕ್ಕೆ ನಮ್ಮ ಜೀವನಕ್ಕೆ ಅವರು ನಮ್ಮ ತಾತ ನಮ್ಮ ಅಜ್ಜಿನೇ ಕಾರಣ. ನಮಗೆ ಮೊದಲನೇ ದೇವರು ಯಾವತ್ತಿದ್ರು ಅವರೇನೆ ಸರ್. ಅವ್ರ ಜೊತೆ ಕಳೆದಂತಹ ಅಮೂಲ್ಯವಾದ ಕ್ಷಣಗಳ ಬಗ್ಗೆ ಹೇಳೋದಾದ್ರೆ ನಿಮ್ಮ ಜೊತೆ ವರ್ಣಾಟ ತುಂಬ ಸರ್. ನಮ್ಮ ಅಕ್ಕನೂ ನಾನು ಇಬ್ಬರು ಅವರಿರೋವರೆಗೂ ದಿನ ಅವ್ರ ಜೊತೆಗೆ ಮಲಗ್ತಾ ಇದ್ವಿ ನಾವು. ಅಂದರೆ ಇದು ಎಕ್ಸಾಜರೇಷನ್ ಅನ್ನಿಸ್ಬೋದು, ಬಟ್ ನಮ್ಮ ತಾಯಿ ತಂದೆಗಿಂತ ಜಾಸ್ತಿ ಕಾಲ ನಮ್ಮ ತಾತಜ್ಜಿ ಜೊತೆನೇ ನಾವು ಕಳೆದಿದ್ದು. ಅಂದರೆ ನಮ್ಮ ಲಕ್ಕ ಏನು, ಸಮ್ಮರ್ ವೆಕೇಷನ್ ಎಲ್ಲ ಸ್ಕೂಲ್ ಟೈಮಲ್ಲಿ ಯಾವುದಾದ್ರು ಒಂದು ಶೂಟಿಂಗ್, ಔಟ್ಡೋರ್ ಶೂಟಿಂಗ್ ಇರೋದು. ಆಕಸ್ಮಿಕ, ಜೀವನ್ ಚೈತ್ರ, ಪರಶುರಾಮು, ಹೀಗೆ ಅವ್ರ ಜೊತೆ ಸಾಕಷ್ಟು ಕಾಲ ಶೂಟಿಂಗಲ್ಲಿ ಕಳೆದಿದ್ದೀವಿ. ಆಮೇಲೆ ಅವರೇನು ರಸಮಂಜರಿ ಕಾರ್ಯಕ್ರಮಗಳು ಮಾಡ್ತಿದ್ರಲ್ಲ ಬೇರೆ ಬೇರೆ ಊರುಗಳಲ್ಲಿ, ಥ್ಯಾಂಕ್ಫುಲಿ ಅದರಿಂದ ನಾವು ಒಂದಷ್ಟು ಕರ್ನಾಟಕ ನೋಡೋ ಒಂದು ಅವಕಾಶ ನಮಗೆ ಆಯಿತು ಅವ್ರ ಜೊತೆ. ಆಮೇಲೆ ಅವ್ರು ಸ್ಟೇಜ್ ಮೇಲೆ ಹೋಗಿ ಹಾಡ್ತಾ ಇದ್ದಿದ್ದು, ಆ ಜನ, ಆ ಪ್ರೀತಿ, ಅವೆಲ್ಲ ಅವ್ರ ಜೊತೆ. ಅಂದರೆ ಅವ್ರ ಕಾಲ ಕಳೆದಾಗ ಅವ್ರ ಜೊತೆ ಭಾಳ ನಮಗೂ ಒಂದು ಜನನ ನೋಡೋ ಅಂಥ ಒಂದು ಅವ್ರನ್ನ ಭೇಟಿ ಮಾಡೋವಂಥ ಅವಕಾಶಗಳು ನಮಗಾಯಿತು. ಇವತ್ತು ಏನೇ ನಮ್ಮನ್ನು ಜನ ಗುರುತಿಸ್ತಾ ಇದ್ರು, ನಮಗೆ ಪ್ರೀತಿ ಕೊಡ್ತಾಯಿದ್ರು, ಎಲ್ಲದಕ್ಕೂ ಅವರೇ ಕಾರಣ ಸರ್. ಮೇಡಮ್ ಭಾಳ ಖುಷಿ ಆಯಿತು. ಅದು ನಾವು ನರ್ತಕಿಯಲ್ಲಿ ಮೊದಲನೇ ವಾರ ರಿಲೀಸ್ ಮಾಡಿದ್ವಿ. ನನಗೆ ನರ್ತಕಿ ಮೊದಲು ನೆನಪಿರೋದು ಜೀವನ್ ಚೈತ್ರ ರಿಲೀಸ್ ಆಗಿತ್ತು ನರ್ತಕಿಯಲ್ಲಿ. ಅದೇ ಥಿಯೇಟ್ರಲ್ಲಿ ಅದೇ ಸ್ಕ್ರೀನಲ್ಲಿ ನನ್ನನ್ನು ನಾನು ನೋಡ್ಕೊಳ್ಳಿಕ್ಕೆ ಭಾಳ ನನಗೆ ಸಂತೋಷ, ಖುಷಿ ಆಯಿತು. ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅಂದರೆ ಕತೆಗೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ, ಡೈರೆಕ್ಷನ್ಗೆ, ಫೋಟೋಗ್ರಫಿಗೆ, ಎಲ್ಲ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್ನೂ ಜನ ಭಾಳ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅಂದರೆ ಯಾವುದೋ ಒಂದು ಆಸ್ಪೆಕ್ಟ್ ಅಲ್ಲ, ಪ್ರತಿಯೊಂದು ಆಸ್ಪೆಕ್ಟ್ ಆಫ್ ಫಿಲ್ಮಿಂಗ್ನೂ ಅವರು ಖುಷಿಯಿಂದ ಅಪ್ರಿಷಿಯೇಟ್ ಮಾಡಿದ್ರೆ ನನಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸರ್.